ನೆಮ್ಮದಿ ಎಲ್ಲಿದ, ಎಲ್ಲಿ ಸತ್ಯ ಅದಲ್ಲ ಅಲ್ಲಿ ನೆಮ್ಮದಿ ಅದ. ಸತ್ಯದ ಹತ್ತಿರ ಹೋಗುವುದಕ್ಕ ದಾರಿ ಕಾಣದ ಯಾವ ಈ ಹೊರಗಡೆ ಇದೆಯಲ್ಲ ಸುಳ್ಳಿನ ಪ್ರಪಂಚ, ಈ ಸುಳ್ಳಿನ ಸಮುದ್ರದ ಒಳಗ ನೀವು ಈಜ ಹೊಡೆಯಕತ್ತೀರಿ. ಅಂತರಂಗವೆಂಬ ಬ್ರಹ್ಮಾಂಡ ನಿಮ್ಮ ಒಳಗ ಅದಲ್ಲ. ಒಂದು ಸಾರಿ ಅದರ ಒಳಗ ಇಳದ ಅದರ ಒಳಗ ಈಜ ಹೊಡೆದ ನೋಡ್ರಿ, ಸತ್ಯದ ಅರಿವಾಗ್ತದ. ಆ ಅರಿವು ನಿಮ್ಮ ಗುರು ಆಗ್ತದ. ಯಾಕಂತಂದ್ರೆ ಸತ್ಯ ಅನ್ನೋದು ಶಾಶ್ವತವಾದಂಥ ಆತ್ಮಜ್ಞಾನ ಪರಿಪಾಲನೆಯನ್ನು ಮಾಡುವಂತಹ ಒಬ್ಬ ಆತ್ಮಜ್ಞಾನ ಯೋಗಿಯ ಒಂದು ಚೇತನ, ಅದು ಒಂದು ದಿವ್ಯ ಜ್ಯೋತಿ, ಸಮಸ್ತ ಬ್ರಹ್ಮಾಂಡದ ಸೂತ್ರ. ಅದು ಶಿವ ಶಿವ ಶಿವ. ಈ ಜಗತ್ತನ್ನು ನಡೆಸುವಂಥ ಶಿವಾಂಜನೇಯ ಶಕ್ತಿ, ಪ್ರಬಲವಾದಂತಹ ಶಕ್ತಿ. ಅರಿಬೇಕು, ಜಗತ್ತನ್ನು ಅರಿಬೇಕು ಅಂತಂದ್ರೆ ಮೊದಲು ನಿಮ್ಮನ್ನು ನೀವು ಅರಿಬೇಕು, ನಿಮ್ಮ ಅಂತರಂಗವನ್ನು ಅರಿಬೇಕು. ಅಂತರಂಗವನ್ನು ಅರಿತು ಬಹಿರಂಗದಲ್ಲಿ ಬದುಕಬೇಕು. ಇದು ಬದುಕಿನ ಬಹಳ ಮಹತ್ವದ ಒಂದು ಘಟ್ಟ. ಯಾವ ವಿದ್ಯಾಲಯವೂ ಕೂಡ ನಿಮ್ಮ ಅಂತರಾತ್ಮದಲ್ಲಿರುವಂತಹ ಎಜುಕೇಷನ್ ಅಂತೇವೆಲ್ಲ, ವಿದ್ಯೆ ಅಂತೇವೆಲ್ಲ, ಜ್ಞಾನ ಅಂತೇವೆಲ್ಲ ಅದನ್ನು ಹೇಳಿಕೊಡೋದಿಲ್ಲ. ನಿಮಗೆ ಏನಾದರೂ ಜ್ಞಾನವನ್ನು ಹೇಳಿಕೊಡುವಂತಹ ಯೂನಿವರ್ಸಿಟಿ ಅಂತಂದ್ರೆ ನಿಮ್ಮೊಳಗಡೆ ಇರುವ ಅಂತರಂಗದಲ್ಲಿರುವ ಬ್ರಹ್ಮಾಂಡ. ಸಮಸ್ತ ಬ್ರಹ್ಮಾಂಡವು ನಿಮ್ಮ ಅಂತರಂಗದಲ್ಲಿ ಅಡಗ್ಯಾದ. ಅದನ್ನು ಅರಿತು ಹೊರಗೆ ಏನದಲ್ಲ, ಬಹಿರಂಗದಲ್ಲಿ ಬದುಕುವುದು ಕಲಿಯುವುದಲ್ಲ. ಇದ ಬದುಕಿನ ಒಂದು ದೊಡ್ಡ ಸೂತ್ರ.